ಹಾಯ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ರೇಷ್ಮಾ ಅಂತ. ಇಂಪ್ಯಾಕ್ಟ್ ಅಕಾಡೆಮಿ ಬಂದು ಸುಭಾಷ್ ನಗರ ಫಸ್ಟ್ ಕ್ರಾಸ್ ಹರಡಿಕರ್ ಭವನದಲ್ಲಿ ಲೊಕೇಟ್ ಆಗಿದೆ. ಇಲ್ಲಿ ಬಂದು ಬೇಸಿಕ್ ಟು ಅಡ್ವಾನ್ಸ್ ಕೋರ್ಸಸ್ಸು, ಮಿನಿ ಫ್ಯಾಷನ್ ಡಿಸೈನಿಂಗು ಮತ್ತು ಫುಲ್ಲಿ ಫ್ಯಾಷನ್ ಡಿಸೈನಿಂಗ್ ಇದೆ, ಆರಿ ವರ್ಕ್, ನಂತರ ಮೆಹಂದಿ ಇದೆ, ಪೇಂಟಿಂಗ್ ಇದೆ, ಕುಚ್ಚಿದೆ. ಎಲ್ಲ ಥರದ ತರಬೇತಿಗಳನ್ನು ನೀಡಲಾಗುತ್ತದೆ ಇಲ್ಲಿ. ಆಮೇಲೆ ಶಾರ್ಟ್ ಪೀರಿಯಡಲ್ಲಿ ಲಾಂಗ್ ತುಂಬ ಫಾಸ್ಟಾಗಿ ಹೇಳ್ಕೊಡ್ತೀವಿ. ಏನೂ ಕಲಿತೆ ಇದ್ದವ್ರೂ 15 ದಿವಸ ಒಳಗಡೆ ಡ್ರೆಸ್ಸು ಅಥವಾ ಬ್ಲೌಸಿಗೆ ಬರ್ಬೋದು. ಮಿಷಿನ್ ಟಚ್ ಇಲ್ಲದೆ ಇದ್ದವ್ರಿಗೂ ಫಾಸ್ಟಾಗಿ 25 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ದು ಸುಮಾರು ಬೆಂಗಳೂರು ಮೈಸೂರಲ್ಲೆಲ್ಲ ನಾನು ವರ್ಕ್ ಮಾಡಿದ್ದೀನಿ. ಹಾಗಾಗಿ ಮಂಡ್ಯದಲ್ಲಿ ನಾನು ಚಾಲೆಂಜಾಗಿ ಹೇಳ್ತಿದ್ದವ್ರಿಗೂ, ಮಿಷಿನ್ ಟಚ್ ಇಲ್ಲದೆ ಇದ್ದವ್ರಿಗೂ ನಾನು ಫಾಸ್ಟಾಗಿ ಹೇಳ್ಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ತಿಂಗಳಿಗೆ 10 ದಿವಸ ಫ್ರೀ ಕೋರ್ಸಸ್ ಅಂತಲೂ ಓಪನ್ ಮಾಡಿದ್ದೀನಿ. ಮತ್ತು ಆ ಫ್ರೀ ಕೋರ್ಸಸ್ ಹಚ್ಕೊಡೋದು, ಕಾಚಾ ಗುಂಡಿ ಆಗಿರಲಿ, ಬೇಸಿಕ್ ಪಾಯಿಂಟ್ಸ್ಗಳು ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಂತರ ಜೆಂಟ್ಸ್ಗೆ 16 ವರ್ಷದಿಂದ ಜೆಂಟ್ಸ್ ಬಾಯ್ಸ್ಗೆ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ಹಾಗಾಗಿ ಈ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಬನ್ನಿ. ಮನೆಯಲ್ಲಿ ಕೂತ್ಕೊಂಡು ಬೇಕಾರಾಗಿ ಕಾಲ ಕಳೆಯೋ ಬದಲು ನಿಮ್ಮದು ಅಥವಾ ನಿಮ್ಮ ಮಕ್ಕಳದು ಏನಾದ್ರು ನೀವು ಬಟ್ಟೆ ಹೊಲ್ಕೋಬೇಕು, ಕಲಿಬೇಕು ಅಂತಂದರೆ ನಿಮಗೆ ತುಂಬ ಈಸಿ ಆಗುತ್ತೆ. ನಮಸ್ಕಾರ. ಅರ್ಧ ಮಾಡಿದ್ರೆ ಮುಕ್ಕಾಲು ಇಲ್ಲಿಂದ ಅಂದರೆ ಮುಕ್ಕಾಲು ತಪ್ಪಾಕಿದ್ದಾರೆ. ಸರಿ ನಿಧಾನಕ್ಕೆ ಹಿಂತಿರ್ಸ್ಕೊಂಡು ನಾವು ಏನು ಮಾಡಬೇಕು, ಇದನ್ನು ಹೀಗೆ ಹಾಕೋಬೇಕು. ಇದನ್ನು ಕಟಿಂಗ್ ಹೆಂಗೆ ಮಾಡಬೇಕು, ಕತ್ರಿ ಬಾಯಿನ ಯಾವಾಗಲೂ ಅಗಲ ಇಟ್ಕೋಬೇಕು. ಒಂದೇ ಸತಿ ಈ ಆರ್ಚ್ ಇದೆಯಲ್ಲ, ಈ ಆರ್ಚನ್ನ ಹಿಂಗೆ ತಿರ್ಸ್ಬೇಕು ಹೀಗೆ. ಓಕೆ ನೋಡಿ, ಶೇಪ್ ಚೆನ್ನಾಗಿ. ಈಗ ನೋಡಿ ನೆಕ್ಸ್ಟ್ ನೆಕ್ಕು ಬಕೆಟ್ ಶೇಪ್ ಅಂತ. ಬಕೆಟ್ ಶೇಪ್ ಇದು ಅಷ್ಟೇ 1.5 2.5 ಅರ್ಧ ಮಾಡಿದ್ರೆ ಸೇಮ್ ಇಷ್ಟು ಮುಕ್ಕಾಲು. ಈ ಮುಕ್ಕಾಲಿಂದ ಸೀದಾ ಮೇಲೆ ಹೋಗ್ಬೇಕು. ಈ ಶೇಪು ಬರೋದು ಹೀಗೆ ನೋಡಿ. ಈ ಯು ಶೇಪ್ಗೆ ನೀವು ಯು ಥರ ಇದೆ, ಇದೇನಿದೆ ಸ್ಟ್ರೈಟ್ ಬಂದು ನಿಂತ್ಕೊಂಡು ತಿರ್ಗಾ ಹಿಂಗೆ ಹೋಗಿ. ಇದಕ್ಕೂ ಅಷ್ಟೇ, ಬಾಯಿ ಕಟ್ ಮಾಡುವಾಗ ಇಷ್ಟೇ ಇರಬೇಕು ಕತ್ರಿ ಬಾಯಿ ಇಟ್ಕೊಂಡು ಇದು ಲಾಂಗ್ ಆಗಿ ಇಟ್ಕೋಬೇಕು. ಒಂದೇ ಸತಿ ಅಂತ ಇವಾಗ ಟೆಕ್ನಿಕ್ಕು ಅದೇ ಥರ ಈಗ ಆಯ್ತಾ. ನೆಕ್ಸ್ಟ್ ನೋಡಿ, ವಿ ಶೇಪ್ ಇದು 3ನೇ ನೆಕ್ಕಿದು ವಿ ಶೇಪ್. ನೀವು ಮಾಡ್ತೀನಿ ಅಂದರೆ ಒಂದೇ ದಿವಸಕ್ಕೆ ಇದೇ ಆಟ ಆಡ್ಬೋದು. ನಾನು ಇದನ್ನೇ ಮಾಡಿ ಅಂತ 50% ಕೊಟ್ಟಿದ್ದೀರಾ, ಚೆನ್ನಾಗಿ ಬಂದೈತೆ. ಹಾಗಾಗಿ ನಾನು ನೆಕ್ಸ್ಟ್ ನೆಕ್ಗೆ ಹೋಗಿದ್ದೆ. ಈಗ 3ನೇ ನೆಕ್ಕು ಈ 1.5 ಅಗಲ 2.5 ಉದ್ದದಲ್ಲಿ ಈ ಎಡ ತುದಿಯಿಂದ ಮೇಲೆ ಉದ್ದ ಭಾಗದ ಬಲ ತುದಿಗೆ ಸೇರಿಸುವುದಕ್ಕೆ ವಿ ಶೇಪ್ ಎನ್ನುತ್ತಾರೆ. ಈ ಶೇಪ್ ಹೆಂಗೆ ಬರುತ್ತೆ, ವಿ ಶೇಪ್ ಅಂದರೆ ಇದಕ್ಕೆ ಅರ್ಧ ತಗೊಳ್ಳೋಷ್ಟು ಮೂಲೆಯಿಂದ ಶೇಪ್ಗೆ ಒಂಥರ ಇತ್ತು. ಬಕೆಟ್ ಶೇಪ್ಗೆ ಇದೇ ಆದಂತಹ ಈಗ ರೋಜಾ ಬೇರೆ, ಹರ್ಷಿತಾ ಬೇರೆ, ನಾನು ಬೇರೆ, ಒಬ್ಬೊಬ್ಬರು ಒಂದೊಂದು ಪ್ರಾಪರ್ಟಿ ಇರ್ತದೆ. ಅದೇ ಥರ ಯು ಶೇಪ್ಗೆ ಒಂದು ಪ್ರಾಪರ್ಟಿ, ಬಕೆಟ್ಗೆ ಒಂದು ಪ್ರಾಪರ್ಟಿ, ವಿಗೆ ಒಂದು ಪ್ರಾಪರ್ಟಿ. 3 ನೆಕ್ಕು 3 ದಿವಸದಾಗಿದೆ. ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿ ನೀವೇ ಕಟ್ ಮಾಡಿ ನಾಳೆ ಬಂದ ತಕ್ಷಣ ಏನು ಹೇಳಬೇಕು ಅಂತಂದರೆ